ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಭಾಳ ಪ್ರಮುಖವಾದಂಥ ಒಂದು ಅಪ್ಡೇಟ್ ಇದೆ. ಸೊ ಈ ಬೋಧಕೇತರ ಹುದ್ದೆಗಳು ಅಂತ ಏನಿದೆ, ಅದನ್ನು ಶಿಕ್ಷಕರಿಗೆ ನೀವೇನು ಆ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀರೋ ಅದನ್ನು ಮೊದಲು ನಿಷೇಧ ಮಾಡಿ ಅಂತ, ಅದನ್ನು ಶಿಕ್ಷಕೇತರ ಕೆಲಸಗಳು ಅಂತ ಕರಿಬೋದು. ಅದೇನು ತಪ್ಪಾಗಲಾರದು. ಇದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಈ ಮಸೂದೆಯನ್ನು ಐ ಥಿಂಕ್ ಬಜೆಟ್ ಅಧಿವೇಶನದಲ್ಲೇ ಮಂಡನೆಗೆ ಸಿದ್ಧತೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ನೋಡೋಣ ಏನು ಕತೆ ಇದು, ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ಬಿಟ್ಟು. ಯಾಕೆಂದರೆ ಇದು ಹಲವಾರು ವರ್ಷಗಳಿಂದ ನಡೀತಾ ಇದೆ. ಸೊ ಯಾರು ಏನು ಮಾಡಬೇಕು ಆ ಕೆಲಸವನ್ನು ಮಾಡಿದ್ರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂಸ್, ಅದಕ್ಕೊಂದು ಮೌಲ್ಯ ಅಂತ ಇರುತ್ತೆ, ಮಹತ್ವ ಅಂತ ಇರ್ತಿದೆ. ಅದನ್ನು ಬಿಟ್ಬಿಟ್ಟು ಸಂಬಂಧ ಇಲ್ಲದಿರ್ತಕ್ಕಂಥ ಕೆಲಸವನ್ನು ಹೇರಿದಾಗ ಏನಾಗುತ್ತೆ, ಆ್ಯಕ್ಚುಲಾಗಿ ಅಲ್ಲಿ ಏನು ನಡಿಬೇಕು ಅದು ನಡೆದೇ ಇದ್ದಾಗ ಅದು ಫೈನಲಿ ಶಿಕ್ಷಣಕ್ಕೆ ಪ್ರಭಾವವನ್ನು ಬೀರುತ್ತೆ. ಅದು ಸೊ ಋಣಾತ್ಮಕ ರೀತಿಯಲ್ಲಿ. ನೋಡೋಣ ಏನಿದೆ ಅಂತ. ಬೋಧಕೇತರ ಹುದ್ದೆ ಶಿಕ್ಷಕರಿಗೆ ನಿಷೇಧ ಅಂತ ಇದೆ. ವರ್ಗಾವಣೆಗೆ ಹೊಸ ಮಸೂದೆ ಬಜೆಟ್ ಅಧಿವೇಶನದಲ್ಲಿ ಮಂಡನೆಗೆ ಸಿದ್ಧತೆ ಅಂತ ಇದೆ ಇಲ್ಲಿ. ಸೊ ಏನು ಹೊಸ ಮಸೂದೆ, ಏನು ಕತೆ? ಈ ಸರ್ಕಾರಿ ಶಾಲೆಗಳಲ್ಲಿನ ಶಿಕ್ಷಕರ ಕೊರತೆ ನೀಗಿಸಿ ಗುಣಮಟ್ಟದ ಶಿಕ್ಷಣ ಖಾತ್ರಿಗೂ ಸೇರಿ ಹಲವು ಸುಧಾರಣೆಯನ್ನು ತರಲಿಕ್ಕೆ ಮುಂದಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆ ಈ ಬೋಧಕೇತರ ಹುದ್ದೆಗಳಿಗೆ ಶಿಕ್ಷಕರ ನಿಯೋಜನೆಯನ್ನು ಸಂಪೂರ್ಣ ನಿಷೇಧಿಸಲಿದೆ ಅಂತ ಹೇಳ್ತಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು. ಬಟ್ ಆಗಲಿಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇರ್ಬೋದು ಮೇ ಬಿ. ಇವೆಲ್ಲವನ್ನು ಸುದ್ದಿ ನೋಡಿದ್ರೆ ಶಾಲೆಗಳನ್ನು 3 ವರ್ಗಗಳಾಗಿ ವಿಂಗಡಿಸಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಆದರ್ಶ ವಿದ್ಯಾಲಯಗಳು ಮತ್ತು PMC ಶಾಲೆಗಳನ್ನು ಈ ತುರ್ತು ಸೇವಾ ಗುಂಪು ಎಂದು ಪರಿಗಣಿಸಿದೆ. ಅದಕ್ಕಾಗಿ ಶಿಕ್ಷಕರ ವರ್ಗಾವಣೆ ಸ್ವರೂಪದಲ್ಲಿ ಅಮೂಲಾಗ್ರ ಬದಲಾವಣೆ ಒಳಗೊಂಡಂಥ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳು ಅಂದರೆ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ರೂಪಿಸಿದೆ ಅಂತ ಹೇಳ್ತಾರೆ. ಈಗ ನಡೆಯುತ್ತಿರತಕ್ಕಂಥ ಅಧಿವೇಶನದಲ್ಲಿ ಮಸೂದೆ ಮಂಡಿಸುವ ಸಾಧ್ಯತೆ ಇದೆ. ನೋಡಿ ಇಲ್ಲಿ ಏನು 3 ವರ್ಗ ಮಾಡಿದರೆ, ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಆದರ್ಶ ವಿದ್ಯಾಲಯಗಳು ಮತ್ತು PMC ಶಾಲೆಗಳು. ಇವನ್ ಈ ನಮ್ಮ ಸ್ಟೇಟ್ ಸ್ಕೂಲ್ಸ್ ಅಂತ ಏನು ಬರುತ್ತೆ, ರೆಗ್ಯುಲರ್ ಸ್ಕೂಲ್ಸು, ಆಲ್ಮೋಸ್ಟ್ ಅಲ್ಲಿರ್ತಕ್ಕಂಥ ಟೀಚರ್ಸ್ಗೆ ಅವ್ರದ್ದು ಏನು ವರ್ಕ್ ಇದೆ ಅದನ್ನು ಮಾಡಲಿಕ್ಕೆ ಬಿಡಬೇಕು. ಸೊ ಬೇರೆ ರೀತಿಯ ಕೆಲಸವನ್ನು ಹೇರೋದು, ಅದರಿಂದಾನೇ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿಲ್ಲ. ಸೊ ಒಂದು ಕಡೆ ಏನೂ ಮಾಡದೆ ಓತ್ಲ ಹೊಡೆಯವರು ಒಂದು ಕಡೆ ಇರ್ತಾರೆ. ಸೊ ಕೆಲವರು ಎಲ್ಲವನ್ನ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಾಗ ಅವ್ರಿಗೆ ಸಂಬಂಧ ಇಲ್ಲದಿರ್ತಕ್ಕಂಥ ಕೆಲಸವನ್ನು ಹೇರಿದಾಗ ಏನಾಗುತ್ತೆ, ಅವರು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಜಸ್ಟಿಸ್ ಪ್ರೊವೈಡ್ ಮಾಡಲಿಕ್ಕಾಗಲ್ಲ. ಸೊ ಎಲ್ಲ ರೀತಿಯಲ್ಲೂ ಇದೆ ಶಾಲೆಗಳನ್ನು ಬಂದಮೇಲೆ. ಅಟ್ಲೀಸ್ಟ್ ಯಾರ್ಯಾರು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಬಿಟ್ಬಿಟ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಅದು ದಶಕಗಳಿಂದ ಶಿಕ್ಷಕರ ವರ್ಗಾವಣೆಗೆ ಇದ್ದಂಥ ನಿರ್ಬಂಧಗಳನ್ನು ಈಗ ರದ್ದುಪಡಿಸಿ 2022 ನವೆಂಬರ್ನಿಂದ ಜಾರಿಗೆ ಬರುವಂತೆ ಶಿಕ್ಷಕ ಸ್ನೇಹಿ ವರ್ಗಾವಣೆ ನೀತಿ ಜಾರಿಗೊಳಿಸಲಾಗಿತ್ತು ಅಂತ. ಆವಾಗಲೇ ಶಿಕ್ಷಕ ಸ್ನೇಹಿ ವರ್ಗಾವಣೆಯನ್ನು ಆ ನೀತಿಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿದರು. ಅದು ಮುಂದುವರೆದಂತೆ ವಿಚಾರಗಳಿದೆ, ಅದನ್ನು ಹೇಳ್ತೀನಿ ನಾನು. ನೋಡಿ ಇಲ್ಲಿ ಬಲಗಡೆ 3 ವರ್ಗ ಈಗ ಹೇಳಿದ್ನಲ್ಲ. ಸೊ ಕ್ಲಾಸ್ 1 ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಆದರ್ಶ ವಿದ್ಯಾಲಯಗಳು, PMC ಶಾಲೆಗಳು. ಕ್ಲಾಸ್ 2 ವಿದ್ಯಾರ್ಥಿಗಳ ಸಂಖ್ಯೆ 250ಕ್ಕಿಂತ ಹೆಚ್ಚು ಇರುವ ಸರ್ಕಾರಿ ಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು. ಇನ್ನು ಕ್ಲಾಸ್ 3 ವರ್ಗ 1 ಮತ್ತು 2ಕ್ಕೆ ಸೇರಿದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಉಪಪ್ರಾಂಶುಪಾಲರು, ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಅಂತ ಹೇಳಿದ್ದಾರೆ. ನೋಡೋಣ ಇಲ್ಲಿ ಇದೆ ಮುಂದೆ. ಈ ಪರಸ್ಪರ ವರ್ಗಾವಣೆಗೆ ಸಮ್ಮತಿ ಸೂಚಿಸುವ ಜೊತೆಗೆ ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ಏನು ಹೇಳ್ತಾರೆ, ಕೆಲಸಕ್ಕೆ ಸೇರಿದಂಥ ಮೊದಲ 5 ವರ್ಷ ಹಾಗೂ ನಿವೃತ್ತಿಗೆ ಮೊದಲಿನ 5 ವರ್ಷ ವರ್ಗಾವಣೆಗೆ ವಿನಾಯಿತಿ ನೀಡಲಾಗಿತ್ತು ಅಂತ. ನೋಡಿ ಇಲ್ಲಿ ಕೆಲಸಕ್ಕೆ ಸೇರಿದ ಮೊದಲ 5 ವರ್ಷ ಮತ್ತು ನಿವೃತ್ತಿಗೆ ಮೊದಲಿನ 5 ವರ್ಷ ವರ್ಗಾವಣೆಗೆ ವಿನಾಯಿತಿ ನೀಡಲಾಗಿತ್ತು. ಈಗ ವರ್ಗಾವಣೆ ಕೋರಿ ಪ್ರತಿ 3 ವರ್ಷಗಳಿಗೆ ಒಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು ಅಂತ. 3 ವರ್ಷಗಳಿಗೆ ಒಂದು ಸಲ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಆ್ಯಂಡ್ ಹಾಗೆಯೇ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು 371J ಏನು ಅಪ್ಲಿಕೇಬಲ್ ಆಗುತ್ತೆ ಆ ಜಿಲ್ಲೆಗಳು, ಮಲೆನಾಡು ವಲಯ ಹಾಗೂ ನಂಜುಂಡಪ್ಪ ವರದಿಯ ಅನ್ವಯ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶ ಎಂದು ಗುರುತಿಸಲಾಗಿರತಕ್ಕಂಥ ತಾಲೂಕುಗಳಿಗೆ ವರ್ಗಾವಣೆ ಕೋರುವವರಿಗೆ ವಿಶೇಷ ಆದ್ಯತೆ ನೀಡಲಾಗಿತ್ತು. ಸೊ ಇದಕ್ಕೆ ಪ್ರಯಾರಿಟಿಯನ್ನು ಕೊಡ್ತಾಯಿದ್ರು. ಈ ಎಲ್ಲ ಅಂಶಗಳನ್ನು ಉಳಿಸಿಕೊಂಡಿರ್ತಕ್ಕಂಥ ಮಸೂದೆ ಮತ್ತಷ್ಟು ಬದಲಾವಣೆಗೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದುವರೆದಂತೆ ನೋಡಿ ಇಲ್ಲಿದೆ, ಇಲ್ಲಿ ಶಾಲಾ ಕಾಲೇಜುಗಳನ್ನು ತುರ್ತು ಸೇವೆ ಹಾಗೂ ಇತರೆ ಎಂದು ವಿಂಗಡಿಸಿದ್ದು, ವರ್ಗಾವಣೆಯಲ್ಲಿ ಮೊದಲ ವರ್ಗದ ಶಾಲೆಗಳಿಗೆ ಆದ್ಯತೆ ನೀಡಲಾಗ್ತಾ ಇದೆ. ಮೊದಲ ವರ್ಗದ ಹುದ್ದೆಗಳು ಭರ್ತಿಯಾದ ನಂತರವೇ, ಅಂದರೆ ಏನು ಮೊದಲನೇ ವರ್ಗದ ಹೇಳಿದ್ನಲ್ಲ, ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಆದರ್ಶ ಶಾಲೆಗಳು, PMC ಅಂತ. ಸೊ ಅಲ್ಲಿ ಮೊದಲನೇ ವರ್ಗದ ಶಾಲೆಗಳಲ್ಲಿ ಅಲ್ಲಿ ಭರ್ತಿಯಾದಂಥ, ವರ್ಗಾವಣೆಯಲ್ಲಿ ಭರ್ತಿಯಾದಂಥ ನಂತರ ಸೊ ನೆಕ್ಸ್ಟ್ ಏನು ಮಾಡ್ತಾರೆ, 2ನೇ ವರ್ಗದ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವನ್ನು ನೀಡಲಾಗ್ತಾ ಇದೆ. ಇನ್ನು ಮುಖ್ಯ ಶಿಕ್ಷಕರು, ಉಪಪ್ರಾಂಶುಪಾಲರು ಮತ್ತು ಪ್ರಾಂಶುಪಾಲರ ಹುದ್ದೆಗಳನ್ನು ತುರ್ತು ಸೇವೆ ಇಲ್ಲದ 3ನೇ ವರ್ಗಕ್ಕೆ ಸೇರಿಸಲಾಗಿದೆ. ತುರ್ತು ಸೇವೆ ಇಲ್ಲದ 3ನೇ ವರ್ಗಕ್ಕೆ ಬರ್ತಾರೆ ಅವರು. ಇನ್ನು ಸೊ ಹಾಗೆ ಸ್ಕಾಲಪ್ ಮಾಡ್ತಾರೆ. ನೋಡಿ ಇಲ್ಲಿ ಮುಂದುವರೆದಂತೆ ಹೇಳ್ತಾರೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ದಟ್ ಇಸ್ ಡಯಟ್, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ CTE ಅಂತ ಬರುತ್ತೆ, ಹಾಗೂ ರಾಜ್ಯ ಮಟ್ಟದ ಆಡಳಿತ ಕಚೇರಿಗಳ ಬೋಧನಾ ಹುದ್ದೆಗಳಿಗೆ ಕೌನ್ಸಿಲಿಂಗ್ ರಹಿತವಾಗಿ ವರ್ಗಾವಣೆ ಪಡೆಯಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಹುದ್ದೆಗಳಿಗೆ ವರ್ಗಾವಣೆ ಬಯಸುವವರು ಸಾಮಾನ್ಯ ಶಾಲೆಗಳಲ್ಲಿ ಕನಿಷ್ಠ 10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರಬೇಕು. ನೋಡಿ ಯಾವ್ಯಾವ ಹುದ್ದೆಗಳಿಗೆ, ನೋಡಿ ಇಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ರಾಜ್ಯ ಮಟ್ಟದ ಆಡಳಿತ ಕಚೇರಿಗಳ ಬೋಧನಾ ಹುದ್ದೆಗಳಿಗೆ ಕೌನ್ಸಿಲಿಂಗ್ ರಹಿತವಾಗಿ
ವರ್ಗಾವಣೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಈ ಹುದ್ದೆಗಳಿಗೆ ಯಾರು ಈ ಟ್ರಾನ್ಸ್ಫರ್ಸನ್ನು ಬಯಸ್ತಾರೆ ಅವರು ಈ ಸಾಮಾನ್ಯ ಶಾಲೆಗಳು ಅಂತ ಏನಿರ್ತವೆ ಅಲ್ಲಿ ಸುಮಾರು ಕನಿಷ್ಠ 10 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಜೊತೆಗೆ ಎಂಬ ನಿರ್ಬಂಧ ವಿಧಿಸಲಾಗುತ್ತಿದೆ. ಅಂದರೆ ಕಂಡೀಷನ್ ಹಾಕಿದರೆ ಅವರಿಗೆ ನಿರ್ಬಂಧಗಳನ್ನು. ಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕನಿಷ್ಠ ಸೇವಾ ಅವಧಿ ಪೂರ್ಣಗೊಳಿಸಿದ ಶಿಕ್ಷಕರು ಅಥವಾ ಉಪನ್ಯಾಸಕರಿಗೆ ಮೊದಲ ವರ್ಗದ ಹುದ್ದೆಗಳ ಲಭ್ಯತೆ ಆಧಾರದಲ್ಲಿ ವರ್ಗಾವಣೆಯನ್ನು ಕೋರಲಿಕ್ಕೆ ಅವಕಾಶವನ್ನು ನೀಡಲಾಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ವರ್ಗಾವಣೆಯಲ್ಲಿ ತಂದಿರತಕ್ಕಂಥ ಕೆಲವೊಂದು ಮಾರ್ಪಾಡುಗಳು. ಸೊ ಇದು ಮಸೂದೆಯಲ್ಲಿ ಇದನ್ನು ಅಂಗೀಕಾರ ಮಾಡಬೇಕು ಅಂತ ಇವೆಲ್ಲವನ್ನು ಈಗ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಇದು ಕನ್ಫರ್ಮ್ ಆದ ತಕ್ಷಣ ಅದೊಂದು ಸರ್ಕ್ಯುಲರ್ ರೂಪದಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಬೋಧಕೇತರ ಹುದ್ದೆಗಳು ಶಿಕ್ಷಕರಿಗೆ ಏನು ಹೇಳಬೇಕು ಅದನ್ನು ಮಾಡಬೇಕು. ಸೊ ಅದನ್ನು ಕೂಡ ಈಗ ಮಂಡಿಸಲಿಕ್ಕೆ, ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ, ಇದರಲ್ಲಿ ಒಂದಷ್ಟು ಬದಲಾವಣೆ ತರಲಿಕ್ಕೆ ಅದು ಕೂಡ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಸೊ ಲೆಟ್ಸ್ ಸಿ, ಇವೆಲ್ಲದಕ್ಕೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಾಗಿದೆ. ಹಾಗಾಗಿ ಒಂದಷ್ಟು ವಿಷಯಗಳಿತ್ತು ಇಲ್ಲಿ, ಅದನ್ನು ವಾಹಿನಿಯಿಂದ ಹೇಳಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.